ಮತ್ತೆ ಕಾವ್ಯ ಕಡೆಯಿಂದ ಸೂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ನೋಡಿ. ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಶೂಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ. ಹೌದು, ಗಿಲ್ಲಿನ ನೋಡ್ಬೇಕು ಅಂತ ತುಂಬಾ ಅಭಿಮಾನಿಗಳು ಶೂಟಿಂಗ್ ಸೆಟ್ಗೂ ಕೂಡ ಹೋಗ್ತಾರೆ, ಫೋಟೋವನ್ನ ಕೂಡ ತೆಗೆಸ್ಕೊಳ್ತಾರೆ. ಕಂಪ್ಲೀಟ್ ಚಿತ್ರೀಕರಣದಲ್ಲಿ ಗಿಲ್ಲಿ ನಟ ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಚಿತ್ರೀಕರಣ ತುಂಬಾನೇ ಚೆನ್ನಾಗಿ ಸಾಗುತ್ತಿದೆ. ಈಗಾಗಲೇ ಒಂದು 15-20 ದಿವಸದ ಒಂದು ಶೂಟಿಂಗ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಇನ್ನ ಜೊತೆಗೆ ಕಾವ್ಯ ಅವರು ಬೇರೆ ಸಿನಿಮಾದಲ್ಲಿ ನಡೆಸ್ತಾರೆ. ಅದು ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ. ಕಾವ್ಯ ಅವರು ಸ್ಪಷ್ಟಪಡಿಸಿದ್ದಾರೆ, ಗಿಲ್ಲಿ ಅವರಿಗೆ ಹೀರೋಯಿನ್ ಯಾರು ಇನ್ನ ಅದನ್ನ ರಿವೀಲ್ ಮಾಡಿಲ್ಲ. ಒಟ್ಟಾರೆ ಕಾವ್ಯ ಅವರು ದಿ ಪ್ರಾಬ್ಲಮ್ ಎಂಬ ಒಂದು ಹೊಸ ಸಿನಿಮಾಗೆ ಸೈನ್ ಮಾಡಿದ್ದಾರೆ. ಅದರ ಒಂದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಮೊನ್ನೆಯಿಂದ. ಆ ಒಂದು ಶೂಟಿಂಗ್ ನಲ್ಲಿ ನಿರತರಾಗಿ ಭಾಗವಹಿಸ್ತಾ ಇದ್ದಾರೆ. ಹೌದು, ದಿ ಪ್ರಾಬ್ಲಮ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ ನಟಿ ಕಾವ್ಯ ಅವರು. ಬಿಗ್ ಬಾಸ್ ಮೂಲಕ ಫೇಮಸ್ ಆದಂತ ಗಿಲ್ಲಿ ಮತ್ತೆ ಕಾವ್ಯ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ. ಈ ಒಂದು ಸಿನಿಮಾ ತುಂಬಾನೇ ಅಂದ್ರೆ ಸಸ್ಪೆನ್ಸ್ ಇರುವಂತ ಸಿನಿಮಾ ಇದಾಗಿರುತ್ತೆ. ದಿ ಪ್ರಾಬ್ಲಮ್ ಅಂತ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನ್ ಪ್ರಾಬ್ಲಮ್ ಇರ್ಬೋದು. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೂಪರ್ ಆಗಿರುವಂತ ಒಂದು ಕಥೆಯನ್ನು ಒಪ್ಕೊಂಡಿದ್ದಾರೆ ನಟಿ ಕಾವ್ಯ ಅವರು. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕೊತ್ತಲವಾಡಿ ಅಂತ ಒಂದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ಅದಾದ ಬಳಿಕ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೆ. ಇದೀಗ ಮತ್ತೊಮ್ಮೆ ಶೂಟಿಂಗ್ ನಲ್ಲಿ 2ನೇ ಚಿತ್ರಕ್ಕೆ ಸೈನ್ ಮಾಡಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. 3 ದಿವಸದ ಶೂಟಿಂಗ್ ಕೂಡ ಆಗಿದೆ. ಒಂದು ಕಡೆ ಗಿಲ್ಲಿ ಅವರು ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪಳಾರ್ ಸಿನಿಮಾಗೆ, ಇನ್ನೊಂದು ಕಡೆ ಕಾವ್ಯ ಅವರು ಕೂಡ ಅವರ ಒಂದು ಹೊಸ ಚಿತ್ರಕ್ಕೆ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇಬ್ಬರು ಕೂಡ ತಮ್ಮ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಆಗಿದ್ದಾರೆ. ಇಷ್ಟು ದಿವಸ ಈವೆಂಟ್ ಗಳನ್ನೆಲ್ಲ ಮಿಂಚ್ತಾ ಇದ್ರು. ಈಗ ಈವೆಂಟ್ ಗಳು ಕಡಿಮೆ ಆಗಿದೆ. ಕೇವಲ ಕಂಪ್ಲೀಟ್ ಶೂಟಿಂಗ್ ಅಂತ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಯಾವ ರೀತಿ ಸಖತ್ತಾಗಿ ಕಾಣಿಸ್ತಾ ಇದೆ, ಹೀರೋ ಮೆಟೀರಿಯಲ್ ಆಗ್ಬಿಟ್ಟಿದ್ರೆ ನೀವು ನೋಡ್ತಿರ್ಬೋದು. ಕಂಪ್ಲೀಟ್ ಆಗಿ ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಗಡ್ಡ, ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲವೂ ಕೂಡ ಸೂಪರ್ ಆಗಿದೆ, ರೆಡಿ ಆಗಿದ್ದಾರೆ. ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಸ್ಯಾಂಡಲ್ವುಡ್ ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಆಸ್ ಇಟ್ ಈಸ್ ಶರಣ್ ಮತ್ತೆ ಚಿಕ್ಕಣ್ಣ ಅವರ ರೀತಿ ಅವರು ಕೂಡ ಮುಂಚೆಲ್ಲ ಕಾಮಿಡಿ ಮಾಡ್ತಿದ್ರು. ಹೀರೋ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. ಅದೇ ರೀತಿ ಚಿಕ್ಕಣ್ಣ ಅವರ ರೀತಿಯ ಈಗ ಗಿಲ್ಲಿ ನಟ ಸಹ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಕಾವ್ಯ ಅವರಿಗೆ ಇದೊಂದು 2ನೇ ಸಿನಿಮಾ ಆಗಿದ್ದು, ಕಿರುತೆರೆಯಲ್ಲಿ ಮೋಡಿ ಮಾಡಿದಂತ ನಟಿ ಕಾವ್ಯ ಅವರು ಈಗ ತಮ್ಮ ಹೊಸ ಸಿನಿಮಾದ ಮೂಲಕ ರಂಜಿಸಲು ರೆಡಿ ಆಗ್ತಾ ಇದ್ದಾರೆ ಅನ್ಬೋದು. ಕೊತ್ತಲವಾಡಿ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಗೊತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರ ಒಂದು ನಿರ್ಮಾಣದ ಒಂದು ಸಿನಿಮಾ ಚೆನ್ನಾಗಿ ಮೂಡಿ ಬಂದಿತ್ತು. ಬಟ್ ಅಷ್ಟಾಗಿ ಏನು ಓಡ್ಲಿಲ್ಲ. ಈಗ 2ನೇ ಸಿನಿಮಾ ಯಾವ ರೀತಿ ಮೂಡಿ ಬರುತ್ತೆ, ಯಾವ ರೀತಿ ಇರುತ್ತೆ ಕಾದ್ ನೋಡ್ಬೇಕು. 2 ಸಿನಿಮಾಗಳನ್ನು ಕೂಡ ಜನರು ನೋಡಕ್ಕೆ ಕಾಯ್ತಾ ಇದ್ದಾರೆ. ಹೆಚ್ಚಾಗಿ ಗಿಲ್ಲಿ ನಟನ ಸಿನಿಮಾವನ್ನೇ ನೋಡಕ್ಕೆ ಕಾಯ್ತಾ ಇರೋದು. ಸೊ ನಿಮ್ಗೆ ಯಾರು ಇಷ್ಟ? ಕಾವ್ಯ ಇಷ್ಟನಾ, ಗಿಲ್ಲಿ ಇಷ್ಟನಾ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಕೂಡ ಈ ವಿಚಾರ ಗೊತ್ತಾಗಲಿ.